ವ್ಯೂವರ್ಸ್ ಎಲ್ರು ಹೇಗಿದ್ದೀರಾ? ನಾನಂತೂ ತಿನ್ಕೊಂಡು ಆರಾಮ ಗಟ್ ಮುಟ್ಟಿಯಾಗಿದ್ದೀನಪ್ಪ. ನೀವು ನನ್ ತರನೇ ಇದ್ದೀರಾ ಅಂತ ಅನ್ಕೊಳ್ತಾ ಇವತ್ ನಮ್ ಸಸ್ಯ ಪಾಕ ಚಾನಲ್ ನಲ್ಲಿ ನಮ್ಮನೇಲಿ ಮಾಡುವಂತ ಬೊಂಬಾಟ್ ಪಲಾವ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬೇಗ ಬೇಗ ಬನ್ನಿ, ನಮ್ಮನೇಲಿ ಮಾಡೋ ರೀತಿ ಬೊಂಬಾಟ್ ಪಲಾವ್ ನೀವು ಮಾಡ್ಕೊಳ್ಳಿ. ಮೊದ್ಲಿಗೆ ನಮಗೆ ಪಲಾವ್ ಮಾಡೋದಕ್ಕೆ ಒಂದು ಸ್ಟವ್ ಗ್ಯಾಸ್ ಇರುವಂತದ್ದೇ ಆಗಿರ್ಬೇಕು ಮಾತ್ರ. ಹಾಗೆ ಕುಕ್ಕರ್ ಬೇಕು. ಈಗ ಸ್ಟವ್ ಆನ್ ಮಾಡ್ಕೊಳ್ಳಿ, ಗ್ಯಾಸ್ ಲೋ ಮಾಡ್ಕೊಂಡು ಜಾಸ್ತಿ ತುಪ್ಪ, ಸ್ವಲ್ಪ ಎಣ್ಣೆ ಜೊತೆಗೆ ಗರ್ಗರ್ ಗರಂ ಮಸಾಲಾನ ಹಾಕೊಳ್ರಿ. ಇದು ಘಮ 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 ಅಂತ ಪರಿಮಳ ಬರೋವರೆಗೂ ಗರಂ 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 ಅನ್ಕೊಂಡು ಫ್ರೈ ಮಾಡ್ಕೊಬೇಕು. ನಾನ್ ಇವತ್ತಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಕ್ಸೆಟ್ರಾ ಎಕ್ಸೆಟ್ರಾ ಸೇರ್ಸ್ಕೊಂಡಿದೀನಿ. ನಿಮಗೆ ಯಾವ ಎಕ್ಸೆಟ್ರಾ ಬೇಕೋ ಅದನ್ನೆಲ್ಲದನ್ನ ಇದ್ರೊಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ರಿ. ಈಗ ಗಮ್ ಗಮ್ ಗಮ ಅಂತ ಪರಿಮಳ ಬರ್ತಾ ಇದೆ. ಈಗ ನಮ್ ಕಣ್ಣಲ್ಲಿ ನೀರ್ ತರ್ಸೋ ಅಂತ ವೆಜಿಟೇಬಲ್ ಗ್ಯಾಂಗ್ ಹೀರೋ ಈರುಳ್ಳಿ ರಾಯರನ್ನ ಹಾಕೊಂಡು ಅವ್ರ ಬಂಗಾರ ಕೊಡೋವರೆಗೂ ಅವ್ರನ್ನ ತಿರ್ಗಾ ಮುರ್ಗ ಹಾಕೊಂಡು ತಿರುಗ್ಸ್ರಿ. ಈಗ ನೋಡಿ ಇವ್ರು ಬಂಗಾರ ಕೊಡೋದಿಕ್ಕೆ ಶುರು ಮಾಡ್ಕೊಂಡ್ಯಾರ. ಈಗ ನಮ್ಮ ವೆಜಿಟೇಬಲ್ ಗ್ಯಾಂಗ್ ನ ಚೀಫ್ ಮಿನಿಸ್ಟ್ರು ಅವ್ರ ಹೆಂಡತಿ ಅವ್ರ ಟ್ರಿಪ್ಪಿಗೆ ಹೋಗಿದ್ರಂತೆ. ಅದಕ್ಕೆ ಬಜ್ಜಿ ಆಗಿ ಚಟ್ನಿ ಆಗಿ ಬಂದಿದ್ದಾರೆ. ಅವ್ರನ್ನ ಹಾಕೊಂಡು ಹಿಂಗೆ ಗರ್ರ ತಿರ್ಗಿಸ್ತಾ ಇದ್ರೆ ಹಿಂದ್ಗಡೆ ಆಂಟಿ ಬಂದು ಸ್ಮೆಲ್ ನೋಡ್ಕೊಂಡು ಏನೋ ಪೆಸಲ್ಲಿ ಅವ್ರ ಮನೇಲಿ ಅನ್ಕೊಂಡು ಹೋಗ್ಬೇಕಷ್ಟೇ. ಮತ್ತೆ ಈಗ ಖಾರವಾಗಿರೋಂತ ಖಾರ ಮೆಣಸಿನ್ಕಾಯಿನ ಹಾಕೊಳ್ರಿ, ಫ್ರೈ ಮಾಡ್ಕೊಳ್ರಿ. ಅಂದ್ರೆ ಕೆಂಪಮ್ಮ ಹೆಂಗಿದಿರ್ರಿ ನೀವು? ನಮ್ ಕೆಂಪಮ್ಮನ ಸಣ್ಣ ಸಣ್ಣದಾಗ ಹೆಚ್ಕೊಂಡು ಈ ರೀತಿ ಪಲಾವಿಗೋಸ್ಕರ ನಾವು ಒಗ್ಗರಣೆಲ್ ಹಾಕೊಂಡ್ ತಿರ್ಗಿಸ್ಕೊಂತ ಇದ್ರೆ ಆಹಾ ಅದ್ರ ರುಚಿನೇ ಬೇರೆ ಅಂತೀನಿ. ಇವ್ರೊಟ್ಟಿಗೆ ಬಂದ್ರು ನೋಡಿ ನಮ್ ಕಲರ್ಫುಲ್ ಅರ್ಶಿನ ಪುಡಿ. ಇವ್ರನ್ನ ಹಾಕೊಂಡು ಪರಿಮಳ ಬರೋವರೆಗೂ ಇವ್ರನ್ನ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ನಮ್ಮ ವೆಜಿಟೇಬಲ್ ದೊಡ್ಡ ಗ್ಯಾಂಗ್ ಬರ್ತಿದಾರೆ. ಕೇಸರಿ ರಾಯರು ಜೊತೆಗೆ ಸ್ಲಿಮ್ ಆಗಿರುವಂತ ಬೀನ್ಸ್ ಪುಟ್ ಅನ್ಕೊಂಡು ಸೌಂಡ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಆಲೂಗಡ್ಡೆ ರಾಯರು ಇವ್ರನ್ನೆಲ್ರನ್ನ ಹಾಕೊಂಡು ಅಲ್ಲಾಡ್ಸ್ ಮೇಲೆ ಕೆಳಗೆ ಅಲ್ಲಾಡ್ಸು ಅಂತ ಅಲ್ಲಾಡ್ಸಿದಾಗಿದೆ. ಈಗ ಅವರೊಟ್ಟಿಗೆ ನಮ್ಮ ಗೋಲಿ ಬಟಾಣಿ ಇವ್ರನ್ನ ಮಾತ್ರ ಲಾಸ್ಟಿಗೆ ಹಾಕೊಬೇಕು, ಇಲ್ಲ ಅಂದ್ರೆ ಬೇಗ ಸಾಫ್ಟ್ ಆಗ್ತಾರೆ. ಯಾಕಂದ್ರೆ ಇವರು ಹಸಿ ಆಗಿರುವಂತ ಫ್ರೆಶ್ ಬಟಾಣಿ ಅಲ್ವಾ. ನೆಕ್ಸ್ಟ್ ಎಂಟ್ರಿ ಬಂದು ನಮ್ಮ ಮೇಕಪ್ ಆರ್ಟಿಸ್ಟ್ ಪುದೀನಾ ರಾಣಿ ಹಾಗೆ ಕೊತ್ತಂಬರಿ ರಾಣಿ ಅವ್ರದ್ದು. ಇವ್ರನ್ನ ನಾನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಯಾವ್ದೇ ರೀತಿ ಮಸಾಲ ಮಾಡ್ಕೊಂಡಿಲ್ಲ ಇವ್ರನ್ನ. ಇವಾಗ ಇವ್ರನ್ನ ತಿರ್ಗಾ ಮರ್ಗ ಮಿಕ್ಸ್ ಮಾಡ್ಕೊಂಡು ಕೂರ್ಸೋಣ ಇವ್ರನ್ನ. ಯಾಕಂದ್ರೆ ಈಗ ಬರ್ತಾ ಇದ್ದಾರೆ ನಮ್ಮ ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡೋದಿಕ್ಕೆ ಬರ್ತಾ ಇರೋರು ಬಾನ್ ಕಂಪ್ನಿಯ ವೆಜ್ ಪಲಾವ್ ಪೌಡರ್. ಇವ್ರನ್ನ ಹಾಕೊಂಡು ಚೆನ್ನಾಗಿ ಇವಾಗ ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡೋಣ. ಮೇಕಪ್ ಮಾಡೋದಿಕ್ಕೆ ಮತ್ತೊಬ್ರು ಎಂಟ್ರಿ ಕೊಡ್ತಾ ಇದಾರೆ. ಇವ್ರೇ ನಮ್ಮ ರುಚಿಯಾಗಿರುವಂತ ಉಪ್ಪು. ಇವ್ರನ್ನ ಹಾಕೊಳ್ಳಿ, ತಿರ್ಗಾ ಮುರ್ಗ ತಿರ್ಗಿಸ್ಕೊಳ್ಳಿ. ಸಾಕ್ರೋ ನಿಲ್ಸ್ರೋ, ನಾನ್ ಬಂದಿದ್ದೀನಿ ನಿಮ್ ಮೇಕಪ್ ನ ಚೆಕ್ ಮಾಡೋದಿಕ್ಕೆ. ವಾಟರ್ ಪ್ರೂಫ್ ವಾಟರ್ ಬಂದಿದ್ದೀನಿ. ನಿಮ್ಮ ಪ್ಯೂರಿಟಿ ಚೆಕ್ ಮಾಡೋದಿಕ್ಕೆ ಎಷ್ಟು ವಾಟರ್ ಬೇಕು ಗೊತ್ತಾ? 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ವಾಟರ್ ಬೇಕ್ರಿ. ಇವಾಗ ನೀವು ವಾಟರ್ ಪ್ರೂಫ್ ಹೌದು ಅಲ್ಲ ಅಂತ ಗೊತ್ತಾಗ್ಬೇಕಂದ್ರೆ ಚೆನ್ನಾಗ್ ಕುದಿಬೇಕು. ಇವಾಗ ಕುದಿತಾ ಇದೆ. ನಮ್ಮ ಹೀರೋ ಎಂಟ್ರಿ ಆಗ್ತಾ ಇದಾರೆ. ಅಣ್ಣಂಗೆ ಜೈ, ಅಕ್ಕಿ ಮಹಾರಾಜ್ರಿಗೆ ಜೈ. ಇವ್ರನ್ನ ಹಾಕೊಂಡ್ ತಿರ್ಗಾ ಮುರ್ಗ ತಿರ್ಗಿಸ್ಕೊಳ್ಳಿ. ಇವಾಗ ಒಂದು ಕುದಿ ಬರ್ಸ್ಕೊಳ್ಳಿ. ಕುದಿ ಬರಕ್ ಶುರು ಆಗಿದ್ದೆ ತಡ. ಈಗ ನಮ್ಮ ಕುಕ್ಕರ್ನ ಮುಚ್ಚಳನ ಮುಚ್ಕೊಳ್ಳಿ. ಮೇಲ್ಗಡೆಯಿಂದ ಪ್ರೆಷರ್ ಹೋಗಕ್ ಶುರು ಆದ ತಕ್ಷಣ ವಿಶಲ್ ಹಾಕೊಳ್ಳಿ. ಫ್ಲೇಮ್ ನ ಲೋ ಮಾಡ್ಕೊಳ್ಳಿ. 15 ನಿಮಿಷ ಬಿಟ್ಕೊಳ್ಳಿ. 15 ನಿಮಿಷ ಬಿಟ್ಕೊಂಡ್ರ ಮೇಲೆ ರೆಡಿ ಆಯ್ತು ನಮ್ಮ ಬೊಂಬಾಟ್ ಆಗಿರುವಂತ ಪಲಾವ್. ಕಲರ್ಫುಲ್ ಆಗಿರುವಂತ ಮೇಕಪ್ ನ ಮಾಡ್ಕೊಂಡು ಕಲರ್ಫುಲ್ ಆಗಿ ಬೊಂಬಾಟ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇರುವಂತ ನಮ್ಮ ಪಲಾವ್ ಒಳಗಡೆ ಕೇಸರಿ ರಾಜ, ಸ್ಲಿಮ್ ಆಗಿರೋ ಬೀನ್ಸು, ಟರ್ರು ಬುರ್ರು ಅನ್ನೋ ಸೌಂಡ್ ಮಾಡೋ ಒಂದು ಆಲೂಗಡ್ಡೆ, ಆ ಗ್ರೀನ್ ಪೀಸು, ಆಹಾ ಏನ್ ಸಖತ್ತಾಗಿ ಕಾಣಿಸ್ತಿದ್ದೀರಾ ನೀವೆಲ್ರು. ಟೋಟಲಿ ಹೇಳೋದಾದ್ರೆ ನಮ್ಮ ಬೊಂಬಾಟ್ ಪಲಾವ್ ರೆಡಿ. ಇವ್ರನ್ನ ನೆಂಚೋದಿಕ್ಕೆ ಈಗ ಮೊಸರು ಬಜ್ಜಿ ಮಾಡೋಣ ಬನ್ನಿ. ಈಗ ಮೇನ್ ಆರ್ಟಿಸ್ಟ್ ಮೊಸರನ್ನ ತಗೊಂಡಿದೀವಿ. ಅವ್ರ ಪೀಯನ್ನ ಅಂದ್ರೆ ಸ್ವಲ್ಪ ಹೊಟ್ಟೆಗ್ ನೀರ್ ಹಾಕೊಂಡು ಅಲ್ಲಾಡ್ಸ್ಕೊಂಡು
ಅವ್ರನ್ನ ಇದ್ರೊಳಗೆ ಹಾಕೊಂಡು ಇವ್ರಿಗೆ ಸ್ವಲ್ಪ ಟಚ್ ಅಪ್ ಮಾಡಕ್ ಬರ್ತಿದ್ದಾರೆ ನಮ್ಮ ಪುಡಿ ಉಪ್ಪು ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಇವ್ರನ್ನ ಹಾಕೊಂಡು ಚೆನ್ನಾಗಿ ಟಚಪ್ 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 ಅನ್ಕೊಂಡು ಎಲ್ಲಾ ಕಡೆ ತಿರ್ಗಾ ಮುರ್ಗಾ ತಿರ್ಗಿಸ್ಕೊಳ್ಳಿ. ಈಗ ನಮ್ಮ ಕೆಂಪಮ್ಮ ಕಣ್ಣಲ್ಲಿ ನೀರ್ ತರ್ಸೋ ಈರುಳ್ಳಿ ರಾಯರು ಹಾಗೆ ನೀರ್ ಬಿಡುವಂತಹ ಸೌತೆಕಾಯಿ ರಾಯರು ನಾವು ಇಲ್ದೆ ನಮ್ಮ ಯಾವುದೇ ಕೆಲಸ ಆಗೋದಿಲ್ಲ, ನಾವು ಚಂದ ಮಾಡೋದಕ್ಕೋಸ್ಕರ ನಾವ್ ಇರ್ಲೇಬೇಕು ಅಂತ ಹೇಳೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ, ತಿರ್ಗಿಸ್ಕೊಳ್ಳಿ. ಹೆಂಗೆ ತಿರ್ಗಿಸ್ಬೇಕು ಅಂದ್ರೆ ಮೊಸರು ಹಾಕಿಟ್ಟಿರುವಂತಹ ಪಾತ್ರೆ ಕೂಡ ತಿರುಗ್ಬೇಕು. ಆ ರೀತಿ ತಿರ್ಗಿಸ್ಕೊಂಡ್ರೆ ನಮ್ ಮೊಸರು ಬಜ್ಜಿ ರೆಡಿ. ಇವಾಗ ಬನ್ನಿ ಸರ್ವಿಂಗ್ ಟೈಮ್. ಹೊಟ್ಟೆ ಫುಲ್ ಹಸ್ದಿದೆ, ಹಾಕೊಳ್ತಾ ಇರೋದು ತಿಂತಾ ಇರೋದು ಅಷ್ಟೇ. ಮತ್ತೆ ತಟ್ಟೆ ತುಂಬ ಫಲಾವನ್ನ ಹಾಕೊಬೇಕು, ಪಕ್ಕದಲ್ಲೇ ಮೊಸರು ಬಜ್ಜಿನ ಇಟ್ಕೊಬೇಕು, ಹಿಂಗ್ ತಕ್ಕೊಬೇಕು, ಆ ಬಾಯಲ್ಲಿ ಇಟ್ಕೊಂಡ್ ತಿಂತಾ ಇದ್ರೆ ಆಹಾ ಈ ಪಲಾವು ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಇರ್ಬೇಕು. ಅಷ್ಟು ರುಚಿ ರುಚಿಯಾಗಿ ಮಾಡಿದೀವಿ ಇವತ್ತು ನಮ್ಮ ಮನೆಯಲ್ಲಿ. ಬೊಂಬಾಟ್ ಆಗಿರುವಂತ ನಮ್ಮ ಫನ್ನಿ ಪಲಾವ್ ರೆಡಿ ಆಗಿದೆ. ಸಿಂಪಲ್ ಟೇಸ್ಟಿ ಸ್ಟಮಕ್ ಹ್ಯಾಪಿ ಅನ್ನೋ ಒಂದು ರೆಸಿಪಿ ಇದೆ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವಿಡಿಯೋ ಹಚ್ಚಿ ಲೈಕ್ ಮತ್ತೆ ಶೇರ್ ಮಾಡ್ರಪ್ಪ. ಹಾ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವಕ್ಕ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ನೀವು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಪಲಾವೇ ಬಂದು ನಿಮ್ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಡನ್ ಅಂತ ಬಾರಿಸ್ಬಿಡುತ್ತೆ ಆಮೇಲೆ ಅಷ್ಟೇ. ಮತ್ತೆ ಹಾಗಿದ್ರೆ ಇವತ್ತು ಹೋಗ್ತಾ ಇದೀವಿ, ಟಾಟಾ ಬೈ ಬಾಯ್, ನಾಳೆ ಸಿಗೋಣ ಮತ್ತೆ.